ನಾನು ಅವ್ರನ್ನ ಒಂದ್ಸಾರಿ ಪ್ರೀತಿಸಿದೆ, ಅವರು ನನ್ನ ಹಾಗೆ ಪ್ರೀತಿಸ್ತಾ ಇದಾರೆ ಅಂತ ಅನ್ಕೊಂಡೆ. ಆದ್ರೆ ಅದೆಲ್ಲ ಸುಳ್ಳು ಅನ್ನೋದು ಅವ್ರಿಗೆ ಮದುವೆ ಫಿಕ್ಸ್ ಆದ್ಮೇಲೆ ಗೊತ್ತಾಯ್ತು. ಸಂಜಯ್ ಅವ್ರ ಹತ್ರ ಪ್ರಶ್ನೆನೂ ಮಾಡಿದೆ. ಆಗ ಅವರು ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಹೀಗೆಲ್ಲ ಮಾಡಿದೆ ಅಂತ ಹೇಳಿದ್ರು. ನಾನು ಮೋಸ ಹೋಗ್ಬಿಟ್ಟೆ ಸರ್, ಮೋಸ ಹೋಗ್ಬಿಟ್ಟೆ. ಇಷ್ಟೆಲ್ಲ ಆದ್ಮೇಲೆ ನಾನೀಗ ಪ್ರೆಗ್ನೆಂಟ್ ಬೇರೆ. ಇಷ್ಟೆಲ್ಲ ಆದ್ಮೇಲೆ ಹೇಗ್ ಸರ್ ಮರ್ಯಾದೆ ಹಿಡ್ಕೊಂಡು ಬದುಕೋದು? ಇಲ್ಲ, ನಾನು ಸಾಯೋದೇ ಸರಿ. ನಂಗೆ ಅರ್ಥ ಆಗುತ್ತೆ, ಆದರೆ ಪ್ಲೀಸ್ ಸಾಯೋ ಮಾತೆಲ್ಲ ಆಡಬೇಡಿ. ನೋಡಿ, ಸಂಜು ಸಲ ಮಾಡೋದಕ್ಕೆ ಅವ್ರ ಅಣ್ಣ ಆಗಿ ನಾನು ಕ್ಷಮೆ ಕೇಳ್ತೀನಿ, ಆದರೆ ನಿಮ್ಗೆ ಅನ್ಯಾಯ ಆಗೋಕೆ ನಾನು ಬಿಡಲ್ಲ. ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ತಗೋಬೇಡಿ. ನಂಗೆ ಸ್ವಲ್ಪ ಟೈಮ್ ಕೊಡಿ. ಸಂಜೆ ಜೊತೆಗೆ ನಿಮ್ಮ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಿಮ್ಮ ಜೀವನ ಹಾಳೋದಕ್ಕೆ ನಾನು ಬಿಡಲ್ಲ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನೀವು ಒಂದ್ಸಲ ಮಾತು ಕೊಟ್ರೆ ಅದನ್ನ ಉಳಿಸ್ಕೋತೀರ ಅಂತ ನನಗೆ ಗೊತ್ತು ಸರ್. ಪ್ರೀತಿ ಹೆಸರು ಮೋಸ ಮಾಡಿದ್ರು ನನ್ನ ತಮ್ಮನೇ ಆಗಿರ್ಬೋದು, ಆದರೆ ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡೇ ಮಾಡಿಸ್ತೀನಿ. ಸರಿ ಸರ್, ನಿಮ್ಮ ಮಾತಿನ ಮೇಲೆ ನನಗೆ ವಿಶ್ವಾಸ ಇದೆ. ಆದರೆ ಒಂದೇ ಒಂದು ರಿಕ್ವೆಸ್ಟ್, ಎಲ್ಲ ಸಮಸ್ಯೆಗೂ ಪರಿಹಾರ ಇರುವಾಗ ಸಾಯ ನಿರ್ಧಾರ ಮಾತ್ರ ತಗೋಬೇಡಿ. ಒಂದೇ ಒಂದ್ಸಲ ರೋಸಿ ಮೇಡಮ್ ಮುಖ ನೆನೆಸ್ಕೊಳ್ಳಿ. ಬಿ ಸ್ಟ್ರಾಂಗ್, ಐ ಆಮ್ ವಿತ್ ಯು. ಸರಿ ಸರ್. ಹಾಯ್, ಹೇಗಿತ್ತು ಇವತ್ತಿನ ದಿನ? ನಂದಂತೂ ಸೂಪರ್ ಆಗಿತ್ತು. ಗ್ರಾಚಾರ ಬಿಡಿಸೋ ಪ್ರೋಗ್ರಾಮು ಒಂದು ಲೆವೆಲ್ಗೆ ಸಕ್ಸಸ್ ಆಯಿತು. ಕಣ ಸರ್, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಏನಾಯಿತು? ಯಾವುದಾದ್ರೂ ಕ್ರಿಟಿಕಲ್ ಕೇಸ್ನ ಹ್ಯಾಂಡಲ್ ಮಾಡಿದ್ರಾ? ನೀವು ಸಂಜಯ್ ಬಗ್ಗೆ ಹೇಳಿದ ವಿಚಾರ ಸರಿ ಇದೆ. ಅಂದರೆ ರಿಯಾ ಮತ್ತು ಸಂಜಯ್ ಇಬ್ಬರು ಪ್ರೀತಿಸ್ತಾ ಇದ್ದಾರಾ? ವಿಷಯ ಅಷ್ಟೇ ಆಗಿದ್ದರೆ ಇಷ್ಟೊಂದು ಗಂಭೀರ ಆಗ್ತಾನೆ ಇರಲಿಲ್ಲ. ಸಂಜುನ ರಿಯಾ ಪ್ರೀತಿಸ್ತಿರೋದು ನಿಜ, ಆದರೆ ಸಂಜು ಪ್ರೀತಿ ನಾಟಕ ಆಡಿ ನಂಬಿಸಿ ಕತ್ಕುಯ್ಯೋ ಕೆಲಸ ಮಾಡಿದ್ದಾನೆ. ಅಷ್ಟಕ್ಕೂ ಸುಮ್ಮನಾಗದೆ ಶಂಸಕ್ಕೂ ಆಗದಿರೋ ಅಪರಾಧ ಮಾಡಿದ್ದಾನೆ. ಅಪರಾಧನ? ಏನು ಸರ್? ಸೇಡ್ ತೀರಿಸ್ಕೋಬೇಕು ಅಂತ ಸಂಜು ಅವಳನ್ನ ಪ್ರೀತಿಗೆ ಬಲೆಗೆ ಬೀಳಿಸ್ಕೊಂಡಿದ್ದಾನೆ. ಈಗ ರಿಯಾ ಪ್ರೆಗ್ನೆಂಟ್. ಕಣ ಸರ್, ಏನು ಹೇಳ್ತಿದ್ದೀರಾ ನೀವು? ರಿಯಾ ತುಂಬ ಮೆಚೂರ್ಡ್ ಹುಡುಗಿ, ಅವಳು ಪ್ರೀತಿ ಮಾಡಿದ್ರು ಇಷ್ಟೆಲ್ಲ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ದುಷ್ಟ ಬುದ್ಧಿ ಏನು ಬೇಕಾದರೂ ಮಾಡುತ್ತೆ. ರಿಯಾನ ಪಾರ್ಟಿಗೆ ಕರ್ಕೊಂಡೋಗಿ ಜ್ಯೂಸಲ್ಲಿ ಮತ್ತೆ ಬರೋ ಟ್ಯಾಬ್ಲೆಟ್ ಎಲ್ಲ ಮಿಕ್ಸ್ ಮಾಡಿ ಪ್ರಜ್ಞೆ ತಪ್ಪಿಸಿತಾರೆಲ್ಲ ಮಾಡಿದ್ದಾನೆ. ಓ ಮೈ ಗಾಡ್, ಸಂಜಯ್ ಈ ಮಟ್ಟಕ್ಕೆ ಇಳಿತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸರ್. ಇವತ್ತೆಲ್ಲ ನಾಳೆ ಬದಲಾಗ್ತಾನೆ ಅಂತ ಒಂದು ಸಣ್ಣ ನಿರೀಕ್ಷೆ ಇತ್ತು, ಈಗ ಅದು ಉಳ್ಕೊಂಡಿಲ್ಲ. ಒಂದು ಹೆಣ್ಣನ ಜೀವನದ ಜೊತೆ ಆಟ ಆಡಿ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಈ ಮಟ್ಟಕ್ಕೆ ಹೋಗ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅದೇನು ಸರ್ ಮಾಡೋದು? ಮುಖೇಶ್ ವರ್ಮಾ ಅವ್ರ ಮಗಳ ಜೊತೆ ಮದುವೆ ಫಿಕ್ಸ್ ಆಗಿದೆ. ಖಂಡಿತ ಈ ಮದುವೆ ನಡೆಯೋಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಹಾಗೇನಾದರೂ ಮಾಡಿದ್ರೆ ಪಾಪ ರಿಯಾಗ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ರಿಯಾನ ಸಂಜು ಮದುವೆ ಆಗಲಿಲ್ಲ ಅಂದರೆ ಖಂಡಿತ ಅವಳ ಜೀವಂತ ಉಳಿಯಲ್ಲ. ಇವತ್ತು ಹಾಸ್ಪಿಟ್ಲಲ್ಲಿ ನನ್ನ ಕಣ್ಣೆದುರಿಗೆ ಸ್ಲೀಪಿಂಗ್ ಪಿಲ್ಸ್ ತಗೊಳಕ್ಕೆ ಹೊರಟಿದ್ರು. ಹೌದಾ? ಪಾಪ ಸರ್, ರಿಯಾ ಈ ಸಂಜಯ್ಗೆ ನೆಟ್ಟಗೆ ಬದುಕೋದಕ್ಕೆ ಏನಾಗಿದೆ? ಏನೇ ಆಗಲಿ, ರಿಯಾಗ ನ್ಯಾಯ ಸಿಗಬೇಕು. ಅವಳು ಕರೆದಿರೋ ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಸಂಜು ಮಾಡಿರೋ ಅನ್ಯಾಯನ ಅವ್ರ ಅಣ್ಣ ಆಗಿ ನಾನು ಸರಿ ಮಾಡೇ ಮಾಡ್ತೀನಿ. ರಿಯಾನ ಸಂಜು ಮದುವೆ ಆಗಲೇಬೇಕು, ಹಾಗೆ ನಾನು ಮಾಡ್ತೀನಿ. ನೀವು ಸಂಕಲ್ಪ ಮಾಡಿದ್ದೀರಾ ಅಂದರೆ ಹಾಗೆ ಆಗುತ್ತೆ ಸರ್. ಜಾಸ್ತಿ ಯೋಚನೆ ಮಾಡಬೇಡಿ.
ಛೇ ಯಾರದು ಬೆಳಿಗ್ಗೆ ಬೆಳಿಗ್ಗೆನೇ ಈ ರೀತಿ ಬಾಗಿಲು ಬಡಿತಾ ಇದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ನಾನು ನೋಡ್ತೀನಿ ರೀ. ಗುಡ್ ಮಾರ್ನಿಂಗ್ ಅಮ್ಮ. ನೀವಿನ್ನೂ ರೆಡಿನೇ ಆಗಿಲ್ವಾ? ನಾವು ನೋಡ್ಬೇಕು, ಬೇಗ ರೆಡಿಯಾಗಿ ಬನ್ನಿ. ಏನದು ಗಲಾಟೆ? ನಿದ್ದೆ ಮಾಡ್ತಾ ಇದೀವಿ ಅಂತ ಗೊತ್ತಾಗೋದಿಲ್ವಾ? ಮಾವ, ನನಗೆ ಗುರುಜಿ ಹೇಳಿದ್ ಮರ್ತ್ಬಿಟ್ರಾ? ಪ್ರಾಣ ಕಂಟಕ ಇರೋದು ನಿಮಗೆ. ಅದು ಅಲ್ಲದೆ ಸಂಜು ಮದುವೆ ಬೇರೆ ಫಿಕ್ಸ್ ಆಗ್ತಿದೆ. ಇಂಥ ಹೊತ್ತಲ್ಲಿ ನಿಮ್ಗೇನು ತೊಂದರೆ ಆಗ್ಬಾರ್ದು, ಅದಷ್ಟೇ ನನ್ನ ಕನ್ಸನ್ನು. ಬೇಡ ಅಂದ್ರೆ ಹೇಳಿ, ದೇವಸ್ಥಾನಕ್ಕೆ ಹೋಗೋದು ಬೇಡ, ದೀಪ ಹಚ್ಚೋದು ಬೇಡ, ನೀವು ಆರಾಮಾಗಿ ಮಲ್ಕೊಳ್ಳಿ. ತಂದೆ ದೋಷದಿಂದಾಗಿ ಮಗನ ಮದುವೆಗೂ ವಿಘ್ನ ಬರಬಹುದು. ಅಮ್ಮ, ಸುಮ್ಮನೆ ಮಾತಾಡಿ ನಾನು ಯಾಕೆ ನಿಷ್ಠುರ ಆಗಲಿ? ಸಾರಿ ಮಾವ, ನೀವು ಹೋಗಿ ಮಲ್ಕೊಳ್ಳಿ. ನಿಮಗೆ ಆಮೇಲಿಂದ ನಾನು ಕಾಫಿ ಮಾಡಿ ತಗೋಬರ್ತೀನಿ. ನಿಮಗೆ ಶುಗರ್ ಇರೋ ಕಾಫಿನೇ ಬೇಕಲ್ವಾ? ಹಾಗೆ ಮಾಡಿ ತಗೋಬರ್ತೀನಿ. ನನಗೇನಾಗಬೇಕು? ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಜೀವ ಇರೋವರೆಗೆ ಅಷ್ಟೇ ಜೀವನ. ನಿಮಗಿದೆಲ್ಲ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ಒಂದು ನಿಮಿಷ ಮಾಲ್ತಿ, ಹೋಗು ನೋಡು ಅದೇನು. ಗುರೂಜಿ ಹೇಳಿದ್ರು ಗೊತ್ತಾ, ಮಾಡ್ಕೊಂಡು ಬಾ. ಇಲ್ಲ ಇಲ್ಲ, ನನ್ನ ಒತ್ತಾಯಕ್ಕೆ ನೀವು ಹೇಳೋದು ಬೇಡ. ಅರೆ ಮನ್ಸಿಂದ ಹೇಳ್ತಿದ್ದೀರಾ ಅಂತ ನನಗೂ ಗೊತ್ತು ಮಾವ. ಅಮ್ಮ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಅಂತ ನನ್ಗೆ ಗೊತ್ತು. ಅಮ್ಮ ಬೇಡ ಬಿಡಿ. ಇಲ್ಲ ಇಲ್ಲ ಇಲ್ಲ, ಇಟ್ಸ್ ಓಕೆ, ಹೋಗಿ ಬನ್ನಿ. ನೀವು ಸುಮ್ಮನೆ ಹೇಳ್ತಿಲ್ಲ ತಾನೆ? ಇಲ್ಲ ಅನ್ನಲ್ಲ. ಆರ್ ಯು ಶೋರ್ ಮಾವ? ಆಯ್ತಮ್ಮ, ಹೌದು, ಹೋಗಿ ಬನ್ನಿ. ಹಾಗಿದ್ರೆ ಯಾವುದಕ್ಕೂ ಒಂದ್ಸಲ ಅಮ್ಮಂಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಇದಕ್ಕೆಲ್ಲ ಯಾವನಾದರೂ ಆಲ್ ದಿ ಬೆಸ್ಟ್ ಹೇಳ್ತಾನ? ನೀನು ಎಕ್ಸಾಮ್ ಬರೀಕ್ ಹೋಗ್ತಾ ಇದ್ದೀರಾ ಆಲ್ ದಿ ಬೆಸ್ಟ್ ಹೇಳಕ್ಕೆ? ನೀವು ಆಲ್ ದಿ ಬೆಸ್ಟ್ ಹೇಳೋವರೆಗೂ ನಾನಂತ ಅಮ್ಮನ ಕರ್ಕೊಂಡು ಹೋಗಲ್ಲ. ಏನಾರ ಮಾಡ್ಕೊಳ್ಳಿ, ಆಲ್ ದಿ ಬೆಸ್ಟ್. ಸಾಕಾ? ಥ್ಯಾಂಕ್ ಯು ಸೋ ಮಚ್ ಮಾವ.